ಮಾವಿನಕಾಯಿ ಓ ಮೈ ಗಾಡ್. ಹೇ ಗಾಯ್ಸ್, ಹೌ ಆರ್ ಯು ಆಲ್? ವೆಲ್ಕಮ್ ಟು MJ ವ್ಯೂ. ಇವತ್ತು ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಗೆಸ್ ಮಾಡಿ ನೋಡೋಣ. ಒನ್ ಆಫ್ ದಿ ಬ್ಯೂಟಿಫುಲ್ ಪ್ಲೇಸಿಗೆ ಹೊರಡ್ತಿದ್ದೀನಿ. ಆರ್ಟ್ ಆಫ್ ಲಿವಿಂಗ್ಗೆ ಹೋಗ್ತಾ ಇದ್ದೀನಿ. ಎಂಟ್ರೆನ್ಸ್ ಸಖತ್ತಾಗಿದೆ. ಮಾವಿನಕಾಯಿ ಓ ಮೈ ಗಾಡ್. ಎಂಟ್ರೆನ್ಸೇ ಎಷ್ಟು ಪ್ರಶಾಂತವಾಗಿದೆ ಗೊತ್ತಾ? ಚೆನ್ನಾಗಿದೆ. ವಾರ ಪೂರ್ತಿ ಕೆಲಸ ಮಾಡಿ ಓವರ್ ಸ್ಟ್ರೆಸ್ಸು ಟೆನ್ಷನಲ್ಲಿ ಇರೋರು ವೀಕೆಂಡಲ್ಲಿ ಇಲ್ಲಿ ಬಂದು ರಿಲ್ಯಾಕ್ಸ್ ಮಾಡೋಕ್ಕೆ ನಾನು 100% ರೆಕಮೆಂಡ್ ಮಾಡ್ತೀನಿ. ಖಂಡಿತ ಬಂದು ವಿಸಿಟ್ ಮಾಡಿ. ನನ್ನ ಮಾತು ಕೇಳಿ ವಿಸಿಟ್ ಮಾಡಿದವರು ನನಗೆ ಥ್ಯಾಂಕ್ಸ್ ಹೇಳದೆ ಮಾತ್ರ ಇರೋದಿಲ್ಲ. ಸೊ ಒನ್ಸ್ ಎಂಟ್ರೆನ್ಸ್ ಆದಮೇಲೆ ಆರ್ಟ್ ಆಫ್ ಲಿವಿಂಗ್ ಬಗ್ಗೆ ಒಂದು ಚಿಕ್ಕ ಕ್ವಾಟ್ಸ್ ಬರೆದಿದ್ದಾರೆ, ಅದನ್ನು ಓದ್ಕೊಂಡು ನೀವು ಕಂಟಿನ್ಯೂ ಮಾಡಿ. ನನ್ನ ಫೇವ್ರೆಟ್ ಒನ್ ಬುದ್ಧ. ಗಣಿಯಲ್ಲಿ ಮೇಲೆ ಹೋಗ್ಬೋದು ಅನ್ಸುತ್ತಲ್ವಾ? ಹೋಗಬಾರ್ದು, ಕರೆಕ್ಟ್, ಹೋಗಬಾರ್ದು. ಕ್ಲೀನಾಗಿ ಇಟ್ಟಿದ್ದಾರೆ, ಬರೋರು ನೀಟಾಗಿ ಕ್ಲೀನಾಗಿ ಇಟ್ಕೋಬೇಕು. ಓ ಮೈ ಗಾಡ್, ಆ ಗ್ಲೋಬಲ್ ಪ್ರೆಸೆನ್ಸ್ ಇನ್ 180 ಕಂಟ್ರೀಸ್ ಅಂತೆ. ಹಾಂ, ಬ್ಯೂಟಿಫುಲ್ ಪ್ಲೇಸ್. ವಾವ್, ಜಸ್ಟ್ ವಾವ್. ಅಷ್ಟು ಬ್ಯೂಟಿಫುಲ್ಲಾಗಿ ಕಾಮಾಗಿದೆ ಪ್ಲೇಸ್ ಗೊತ್ತಾ? ವಾವ್, ಕಾಣಿಸ್ತಿದಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಗೊತ್ತಾ? ಸೇ ಹಾಯ್, ಸ್ಮೈಲ್ ಮಾಡಿ ಗಣಿ. ಅಯ್ಯೋ ಸಖತ್ ಬ್ಯೂಟಿಫುಲ್ ಆಗಿದೆ. ಒಳಗಡೆ ಹೋಗೋಣ ಬನ್ನಿ. ಎಸ್, ಫೈನಲಿ ಐ ಆಮ್ ಗೋಯಿಂಗ್ ಟು ಎಂಟರ್. ಆ್ಯಕ್ಚುಲಿ ವೀಡಿಯೋದಲ್ಲಿ ಕಿರಿಸ್ತಾ ಇದ್ದೀನಿ. ಅಲ್ಲಿ ಹೋಗಿದ ತಕ್ಷಣ ನಮಗೆ ಸೈಲೆಂಟಾಗಿರಬೇಕು ಅಂತ ಅನಿಸುತ್ತೆ. ಸೊ ಹೊರಗಡೆ ಎಷ್ಟೊತ್ತವರೆಗೂ ಕೂತ್ಕೊಂಡು ಫೋಟೋಸ್ ಎಲ್ಲ ಇಟ್ಕೋಬೋದು. ಫೋಟೋಸು ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಒನ್ಸ್ ಒಳಗಡೆ ಎಂಟ್ರಿ ಆದಮೇಲೆ ಸೈಲೆಂಟ್ ಆಗಿರಬೇಕು, ಶಿವ ಶಿವ ಅನ್ನಬೇಕು. ಚೆನ್ನಾಗಿದೆ ಅಲ್ಲ ನಂದೀಶ್ವರ. ನಾನು ಆಗಲೇ ಹೇಳಿದ್ದೆ ಅಲ್ಲ, ಫೋಟೋಸ್ ಬ್ಯೂಟಿಫುಲ್ಲಾಗಿ ಬರುತ್ತೆ ಅಂತ. ಆ್ಯಕ್ಚುಲಿ ಬೆಳಕು ಮತ್ತು ಲೈಟಿಂಗ್ಸ್ಗೆಲ್ಲ ಒನ್ ಆಫ್ ದಿ ಬೆಸ್ಟ್ ಪ್ಲೇಸ್ ಫಾರ್ ಫೋಟೋಶೂಟ್ ಅಂತ ಹೇಳ್ಬೋದು. ನಂತರ ಫೋಟೋ ಹುಚ್ಚಿರೋರಿಗೆ ಇಲ್ಲಂತ ಒಂದು 100 ಪಿಕ್ಸ್ ತೆಗಿದೆ 100% ಬರೋದಿಲ್ಲ. ಅಷ್ಟು ಕ್ಲೀನಾಗಿದೆ ಗೊತ್ತಾ? ವಾವ್, ಒಳ್ಳೆ ಸ್ಪಾಟ್ ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಳ್ಳೋಕ್ಕೆ. ಒನ್ಸ್ ಎಂಟ್ರೆನ್ಸ್ ಆದಮೇಲೆ ನಮಗೆ ಅನಿಸುತ್ತೆ ಸೈಲೆಂಟಾಗಿರಬೇಕು ಅಂತ ಹೇಳಿ. ನಿಮ್ಗೆ ಅಲ್ಲಿ ಮೆಡಿಟೇಷನ್ ಮಾಡೋಕ್ಕೆ ಕೂತ್ಕೊಳ್ಳೋಕ್ಕೆಲ್ಲ ಒಂದು ಚಿಕ್ಕದು ಮ್ಯಾಟ್ ಕೊಟ್ಟಿರ್ತಾರೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ನೀವು ಕೂತ್ಕೋಬೋದು. ಸೊ ಅಲ್ಲಿ ಹೋಗಿ ಎಷ್ಟು ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಅಂತಂದರೆ ಶಿವ ಶಿವ ಅಂತಿದ್ರೆ ನೀವು ಅಲ್ಲಿ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಿದರೆ ಮಾತ್ರನೇ ಗೊತ್ತಾಗುತ್ತೆ. ನಾನು ಎಷ್ಟೇ ವೀಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದರೂ ನಿಮಗೆ ಖಂಡಿತ ಅರ್ಥ ಆಗಲ್ಲ. ಇಷ್ಟಪಡ್ಬೋದು, ಬಟ್ ಅಲ್ಲೋಗಿ ಎಕ್ಸ್ಪೀರಿಯೆನ್ಸ್ ಮಾಡಿದರೆ ಮಾತ್ರ ಅರ್ಥ ಆಗುತ್ತೆ. Ready, 1, 2, 3, start. ವೀಕ್ ಡೇಸಲ್ಲಿದ್ದ ಸ್ಟ್ರೆಸ್ಸು ಟೆನ್ಷನ್ ಎಲ್ಲ ಹೋಗಿ ರಿಲ್ಯಾಕ್ಸ್ ಆಗಿ ಹೊರಗಡೆ ಬಂದೆ. ಆ್ಯಂಡ್ ಆಲ್ಸೋ ಮೇನ್ ಥಿಂಗ್, ಅಲ್ಲಿ ಅನ್ನದಾಸೋಹ ಇರುತ್ತೆ. ಅನ್ನದಾಸೋಹ ತಿಂದ್ಕೊಂಡು ನಾನು ಗನಿ ಮನೆಗೆ ವಾಪಸ್ ಬಂದ್ವಿ. ಸೊ ನಾನು ವೀಡಿಯೋಸ್ ನೋಡಿ ಲೈಕು ಶೇರು ಕಮೆಂಟ್ಸ್ ಮಾಡೋರಿಗೆಲ್ಲ ದೊಡ್ಡ ಥ್ಯಾಂಕ್ಸ್. ನನಗೆ ಸಪೋರ್ಟ್ ಮಾಡೋರಿಗೆ ಡಬಲ್ ಥ್ಯಾಂಕ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.